ಅವನೇ ತೋರಿಸ್ಬಿಡ ತೆಗಿ. ಅಣ್ಣ ಆರ ನೋಡಿ ಅಣ್ಣ ಫೋನ್ ಬರ್ತಾವಣ ಆರೋಣ ಲೆಫ್ಟ್ಗೆ. ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನಿಮ್ಮ ವಾಯ್ಸ್ ಕಡೆಗೆ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ನಿಮ್ಮೆಲ್ರಿಗೂ ಧರ್ಮಸ್ಥಳಕ್ಕೆ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದರೆ ಈ ವರ್ಷದ ಮೊದಲನೇ ವೀಡಿಯೋ ಅನ್ನೋದು ಇವಾಗ, ಯಾಕಂದರೆ ದೇವರ ಆಶೀರ್ವಾದ ತೊಗೊಳ್ಳೋಣ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಧರ್ಮಸ್ಥಳ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ರಿಗೂ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ದರ್ಶನ್ ಅಂತ, ಇವ್ರನ್ನ ಕಾಲೇಜಲ್ಲಿ ನೋಡಿರ್ತೀರಾ. ಇವರು ಕಿರಣ್ ಅಂತ. ಹಾಯ್. ನಾವು ಮನೇಲಿ ಉಳ್ಕೊಂಡಿದ್ವಲ್ಲ, ಇವ್ರ ಮನೇಲೆ ಉಳ್ಕೊಂಡಿದ್ದು. ಇವ್ರ ಮನೆಯಿಂದ ಉಳ್ಕೊಂಡು ಇವಾಗ ನೆಕ್ಸ್ಟು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಅಂತ ಅನಿಸಿದ್ರೆ ಹೇಳಲ್ಲ ಇವಾಗ ಎಲ್ಲಿ ಅಂತ. ಬೇಡ ಬಿಡಿ, ಎಲ್ಲೆಲ್ಲಿ ಹೇಳಿದ್ರೆ ನಿಮಗೆ ನೋಡೋ ಮಜಾನೇ ಹೋಗ್ಬಿಡುತ್ತೆ. ಯಾಕಂದರೆ ಅದು ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ರೆ ನಿಮ್ಗೆ ಅವಾಗ ಕ್ಯೂರಿಯಾಸಿಟಿಯಿಂದ ನೋಡ್ತೀರಾ. ಬನ್ನಿ ಇವಾಗ ಒಂದೊಂದಾಗಿ ನೋಡ್ಕೊಂಬರೋಣ ಧರ್ಮಸ್ಥಳ ಟ್ರಿಪ್ ಹೆಂಗಿರುತ್ತೆ ಅಂತ. ಇನ್ನೂ ನಮ್ಮ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ, ಒಂದು 5 ಜನ ಹೋಗ್ತಾ ಇದ್ವಿ. ಹೃದಯ್ ಅಂತ ಎಲ್ಲರೂ ಸೇರಿ ಧರ್ಮಸ್ಥಳ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ ಟ್ರಿಪ್ಗೆ ಹೋಗ್ತಾ ಇರ್ಬೇಕಾದ್ರೆ ಯಾವ್ಯಾವ ಥರ ಕವರ್ ಮಾಡ್ಬೋದು ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ ಇವಾಗ. ನಾವು ಇವಾಗ ಬಂದಿರೋದು ಗೊಮಟೇಶ್ವರ ಟೆಂಪಲ್ಗೆ. ಇಲ್ಲಿ ತುಂಬ ಜನ ಬರ್ತಾರೆ. ಇದು ಹಿಸ್ಟಾರಿಕಲ್ ಪ್ಲೇಸ್ ಕೂಡ ಆಗಿದೆ. ಈ ಬೆಟ್ಟ ಹತ್ತು ನನಗೆ ಕಿರಣ ಇದೇ ಊರು ಆಗಿರೋದ್ರಿಂದ ಬೆಟ್ಟ ಹತ್ತಕ್ಕಾಗಲ್ಲ, ಸುಮ್ಮನೆ ಬೇರೆಗೆ ಹೋಗ್ಬೇಡ ಅಂತ ತುಂಬ ಭಯ ಬೀಳಿಸ್ತಾ ಇದ್ದಾರೆ. ನೋಡೋಣ ಬೆಟ್ಟ ಯಾವ ಥರ ಇರುತ್ತೆ, ಹತ್ತಕ್ಕೆ ಯಾವ ಥರ ಆಗುತ್ತೆ ಅಂತ ಮಾಡೋಣ. ಒಳಗಡೆ ಎಂಟ್ರೆನ್ಸ್ ಆಗಿದ್ದೀವಿ, ನೋಡ್ತಾ ಇರ್ಬೋದು. ಬೆಟ್ಟ ಈ ಥರ ಕಾಣಿಸ್ತಾ ಇದೆ. ನನಗೇನೋ ತಿರುಪತಿ ಬೆಟ್ಟ ಅದೆಲ್ಲ ಹತ್ತಿದ್ದೀನಿ, ಇದೇನು ಬೆಟ್ಟ ಅಷ್ಟೊಂದು ದೊಡ್ಡದಾಗಿ ಅನಿಸ್ತಾ ಇಲ್ಲ. ಬನ್ನಿ ನೋಡ್ಕೊಂಡು ಹಂಗೆ ಹೋಗ್ತಾ ಇರೋಣ. ನೀವೆಲ್ಲ ನೋಡ್ತಾ ಇರ್ಬೋದು, ನಾವು ಸ್ಟಾರ್ಟಿಂಗ್ ಪಾಯಿಂಟ್ನ ಹತ್ತಿದ್ದೀವಿ. ಶ್ರಾವಣ ಬೆಳಗೊಳ ಊರಿದು. ಆ ಊರಲ್ಲಿ ಗೊಮಟೇಶ್ವರ ನೆಲೆ ಆಗಿದ್ದಾರೆ. ಬನ್ನಿ ಹಂಗೆ ಹೋಗ್ತಾ ನಾವು ನಿಮ್ಮ ಜೊತೆ, ನಮ್ಮ ಫ್ರೆಂಡ್ಸು ನಿಮ್ಮ ಜೊತೆ, ನಾನು ಮಾಡೋ ಸ್ಪೀಚು ನಿಮ್ಮ ಜೊತೆ ಹಿಂಗೆ ಹೋಗ್ತಾ ಇರಬೇಕು. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ ಆಗಲೇ ಸ್ಕೂಲ್ ಹುಡುಗರಲ್ಲೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಆ ಥರ ಇದೆ. ಸ್ಟಾರ್ಟಿಂಗ್ ಪಾಯಿಂಟೇ ನನಗೆ ಉಸಿರು ನಿಲ್ಲಿಸ್ತಾ ಇದೆ, ಅಂದರೆ ಉಸಿರಾಡೋಕ್ಕೆ ಸ್ವಲ್ಪ ಇದಾಗ್ತಾಯಿದೆ. ನೀವು ಬಿಸಿಲು ಟೈಮಲ್ಲಿ ಬಂದರೆ ಈ ಥರ ಆಯಾಸ ಆಗುತ್ತೆ. ಅದೇ ನೀವು ಬೆಳಗಿನ ಜಾವ ಇಲ್ಲಿ 6:30 ಓಪನ್ ಆಗುತ್ತೆ. ಸಾಯಂಕಾಲ ಬೆಳಗ್ಗೆ 6:30 ಸಾಯಂಕಾಲ 6:00ವರೆಗೂ ಟೈಮಿಂಗ್ಸ್ ಇರುತ್ತೆ. ಆರಾಮಾಗಿ ಬೆಟ್ಟ ಹತ್ತಿ ನೀವು ಇಳ್ಕೊಂಡು ಹೋಗ್ಬೋದು. ಮತ್ತು ಫ್ಯಾಮ್ಲಿ ಎಲ್ಲ ಇದು ನೋಡೋವಂಥ ಪ್ಲೇಸಸ್ ಆಗಿದೆ. ನನಗಂತೂ ಫುಲ್ ಉಸಿರು ಗುಸ್ಕೊಡ್ತಾ ಇದ್ದೀನಿ. ನಮ್ಮ ಕಿರಣ್ ಅಣ್ಣನೂ ಅಷ್ಟೇ, ಅವ್ರ ಕೈಲೂ ಹತ್ತಕ್ಕೈತೆ ಇಲ್ಲ. ಅದೇ ನೋಡೋಣ, ಹತ್ಬಿಟ್ಟು ಕಂಪ್ಲೀಟ್ ಮಾಡ್ತೀವಿ. ಈ ಚಿಕ್ಕಪೇಟೆಗೆಲ್ಲ ನಾವು ಹೆದರ್ಕೊಳ್ಳೋದೇ ಇಲ್ಲ, ಯಾಕಂದರೆ ನಾನು ಅಡ್ವೆಂಚರಸ್ ತುಂಬ ಟ್ರೈ ಮಾಡ್ತೀನಿ. ಅದರಲ್ಲಿ ಇದು ಕೂಡ ಒಂದು. ಬನ್ನಿ ಬೇಗ ಹತ್ತೋಣ. ಮತ್ತು ಹೋಗ್ತಾ ಇರೋಂಗೆ ಇದೊಂದು ಆರ್ಚ್ ಸಿಕ್ತು, ಅದನ್ನು ಬೇಗ ಓಡೋದು ನೋಡೋಣ. ಈ ಆರ್ಚ್ನ ಕೈಯಲ್ಲೇ ಇದು ಮಾಡಿರೋದು, ಆಗಿನ ಕಾಲದಲ್ಲೆಲ್ಲ. ಅದು ಹೆಂಗೆ ಮಾಡಿದ್ದಾರೆ ನೋಡಿ, ಇಷ್ಟು ದೊಡ್ಡ ಬೆಟ್ಟದಲ್ಲಿ ಈ ಥರ ಮೆಟ್ಲೆಲ್ಲ ಇವಾಗ ಮಾಡಿರ್ಬೋದು. ಆದರೆ ಅಲ್ಲಿ ಹೆಂಗೆ ಕೆತ್ತಿದ್ದಾರೆ ಅಂತ, ಈ ಬೆಟ್ಟದ ಮೇಲೆ ಈ ಆರ್ಚ್ ನಿಲ್ಲಿಸಿ ಕೆತ್ತೋದೇ ಒಂದು ಕಲೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಗೊಮಟೇಶ್ವರ ಅವರ ಅಣ್ಣ. ಅದು ಚಿಕ್ಕ ಬೆಟ್ಟ. ಈ ಬೆಟ್ಟ ನೋಡಿ ಎಷ್ಟು ದೊಡ್ಡದಾಗಿದೆ, ಆದರೆ ಆ ಬೆಟ್ಟ ನೋಡಿ ಯಾಕೆ ಚಿಕ್ಕದಾಗಿದೆ, ಯಾಕಂದರೆ ಅದರಿಂದ ಒಂದು ದೊಡ್ಡ ಕಥೆನೇ ಇದೆ. ಅದು ನಿಮ್ಗೆ ಆಮೇಲೆ ಹೇಳ್ತೀನಿ. ಮತ್ತು ಇಲ್ಲಿ ಕಲ್ಯಾಣಿ ಕಾಣಿಸ್ತಿದೆ, ಇಲ್ಲಿ ಎಂಟ್ರೆನ್ಸ್ ಪಾಯಿಂಟ್ ಇದು. ಯಾಕೆ ನೀವು ಗೊಮಟೇಶ್ವರ ಅವ್ರ ತಮ್ಮ ಯಾಕೆ ಮೇಲಿದ್ದಾರೆ, ಅಣ್ಣ ಯಾಕೆ ಕೆಳಗಡೆ ಇದ್ದಾರೆ ಅಂದ್ಬಿಟ್ಟು ನಿಮ್ಗೆ ಆಮೇಲೆ ಹೇಳ್ತೀನಿ. ಅದೊಂದು ದೊಡ್ಡ ಕಥೆನೇ ಇದೆ, ಅದನ್ನು ಚಿಕ್ಕದಾಗ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ. ಈಗ ಬನ್ನಿ ಗೊಮಟೇಶ್ವರ ನೋಡ್ಕೊಂಬರೋಣ. ನಮ್ಮ ದರ್ಶನ್ ಅವರಂತೂ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಕಿರಣ್ ಕೈಲಿ ಆಗ್ತಾನೆ ಇಲ್ಲ. ಉದಯವರು ಫುಲ್ ಜೋಶ್ ಬರ್ಸಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಸಾಗಬೇಕು. ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ ಅಷ್ಟೇ. ಯಾವಾಗಲೂ ಕೆಲಸ ಮಾಡೋದು ಬಿಟ್ಬಿಟ್ಟು ಯಾವತ್ತಾದ್ರೂ ಈ ಥರ ಟ್ರಿಪ್ ಹಾಕಿ ಆರಾಮಾಗೆ ನೋಡಿ. ಸುತ್ತಮುತ್ತ ನಾವು, ನಮ್ಮ ಸುತ್ತ ಪ್ರಕೃತಿ ಜೊತೆ ನಮ್ಮ ಸಂಬಂಧ. ಮನೆಗಳೆಲ್ಲ ಕಾಣಿಸ್ತಾ ಇದೆ. ಎಷ್ಟು ಪ್ರಶಾಂತವಾಗಿದೆ.
ನೀವು ನೋಡ್ಕೊಂಡು ಹೋಗೋಣ. ಹಂಗೆ ಹತ್ಕೊಂಡು ಮುಂದೆ ಹೋಗ್ತಾನೆ ಇರಬೇಕು, ನಿಲ್ಸೋಕ್ಕಾಗಲ್ಲ. ವಯಸ್ಸಾಗಿರೋ ತಾತನೇ ಎತ್ತಿದ್ರೆ ಇಲ್ಲಿ ಫಾರಿನರ್ಸು, ನಮ್ಮ ಇಂಡಿಯನ್ಸು, ಇವರೇ ಇಂಥ ಜನಗಳೇ ಬರ್ತಾರೆ ಅಂತಲ್ಲ. ಪ್ರಪಂಚದಲ್ಲಿ ಯಾರೇ ಆಗಿದ್ರು ಹಿಸ್ಟಾರಿಕಲ್ ಪ್ಲೇಸಸ್ನ ನೋಡೋಕ್ಕೆ ಬಂದೇ ಬರ್ತಾರೆ. ಅದರಲ್ಲಿ ಈ ಹಿಸ್ಟಾರಿಕಲ್ ಪ್ಲೇಸಸ್ ಕೂಡ ಒಂದಾಗಿದೆ. ನನ್ನಿಂದ ನಿಮಗೆಲ್ಲ ಒಂದು ಚಿಕ್ಕ ಸಜೆಷನ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ಕೂಡ, ನೀವು ಬೆಟ್ಟ ಹತ್ಬೇಕಾದ್ರೆ ಮತ್ತು ಓಡೋಗ್ಬೇಕಾದ್ರೆ ವ್ಯಾಯಾಮ ಮಾಡಬೇಕಾದ್ರೆ ತುಂಬ ಜನ ನೀರು ಕುಡಿತೀರಾ. ಆದರೆ ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ಥರ ಮಾಡೋದ್ರಿಂದ ನಮ್ಮ ಹಾರ್ಟು ತುಂಬ ಎಫೆಕ್ಟ್ ಆಗುತ್ತೆ. ನಮ್ಮ ಹಾರ್ಟ್ಗೆ ಯಾಕೆ ಎಫೆಕ್ಟ್ ಆಗುತ್ತೆ ಅಂತಂದರೆ, ನಾವು ಈ ಥರ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ, ಕಾರ್ಯಾಚರಣೆ ಮಾಡಬೇಕಾದ್ರೆ ನಮ್ಮ ಹಾರ್ಟು ಬೇಗ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಗ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗೋದ್ರಿಂದ ನಮ್ಮ ಬ್ಲಡ್ ಪ್ರೆಷರ್ಸು ಮತ್ತು ಆಕ್ಸಿಜನ್ ಬೇಗ ಪ್ರೊಡ್ಯೂಸ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಆ ಥರ ಹೆಲ್ಪ್ ಮಾಡೋ ಟೈಮಲ್ಲಿ ನಾವು ಅಕಸ್ಮಾತ್ ಏನಾದ್ರು ನೀರು ಕುಡಿದಾಗ ಅದು ನಮ್ಮ ಹಾರ್ಟು ಬೇಗ ತೊಗೊಳುತ್ತೆ ಅದನ್ನು. ಅವಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದು ಯಾವುದೇ ಕಾರಣಕ್ಕೂ ನೀರು ಕುಡಿಯೋಕ್ಕೆ ಹೋಗಬೇಡಿ. ಬೇಕಾದರೆ ಕುತ್ಕೊಂಡು ರೆಸ್ಟ್ ಮಾಡಿ. ನಾವೀಗ ಫಸ್ಟು ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀವಿ, ಬೆಟ್ಟ ಹತ್ತೋ ಟಾಸ್ಕ್ನ. ಮತ್ತು ಈಗ ಅದು ಯಾವುದು ಅಂತಂದರೆ, ಇದು ಈ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಫಸ್ಟು ಸ್ಟೆಪ್ ಇದು. ಮತ್ತು ಈ ಆರ್ಚಲ್ಲಿ ಕಂಪ್ಲೀಟ್ ಆಗ ಇದೊಂದು ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದಲ್ಲಿ ಒಂದು ಶಿಲಾ ಶಾಸನ ಕೆತ್ತಿದ್ದಾರೆ. ಏನು ಅಂತಂದರೆ ಈ ಥರ ಇದೆ. ಯಾಕೋ ಓದೋಕ್ಕಾಗ್ತಿಲ್ಲ ಇದನ್ನು. ಮತ್ತು ಆ ದೇವಸ್ಥಾನ ತುಂಬ ಹತ್ತಿರದಿಂದ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮಗೆ. ಹಿಂದೀಲಿ, ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲೆಲ್ಲ ಬರೆದಿದ್ದಾರೆ. ಆ ದೇವಸ್ಥಾನ ಈ ಥರ ಇದೆ. ಒಳಗಡೆ ಹೋಗ್ಬೋದು, ಗೊತ್ತಿಲ್ಲ. ನಾನು ಒಳಗಡೆ ಬಂದ್ಬಿಟ್ಟಿದ್ದೀನಿ. ನೋಡೋಣ ಇಲ್ಲಿ ಏನೋ ಇಟ್ಟಿದ್ದಾರೆ. ಆಕೆತಿ ಒಬ್ಬರು ಇರ್ತಾರೆ ಈ ಊರಲ್ಲಿ ಇರೋರು. ಇದೇ ದೇವಸ್ಥಾನ. ಅದು ದೇವಸ್ಥಾನದ ಜೊತೆ ಒಂದು 24 ತೀರ್ಥರ ಕರಕರ ಬಸದಿ ಅಂತ ನೋಡೋಣ. ನೋಡಿ ಅಲ್ಲೇ ಕಣ್ಣುಗಳು. ಇವಾಗ ಸ್ವಲ್ಪ ಒಂಚೂರು ನಮ್ಮ ದೇಶದಲ್ಲಿ ಪ್ಯಾಚಪ್ ಮಾಡಿದ್ದಾರೆ ಅಷ್ಟೇ. ಇದೆಲ್ಲ ಅಲ್ಲೇ ಕಳ್ಳುಗಳು. ಹೆಂಗೂ ಕುಣಿಸಿದ್ದಾರಂದ್ರೆ ಒಳ್ಳೆ ಮನೆ ಕಟ್ಸ್ಬೇಕಾದ್ರೆ ಕುಣಿಸಿರ್ತಾರಲ್ಲ, ಥರ ಕುಣಿಸಿದ್ದಾರೆ. ನಮ್ಮ ದೇಶದಲ್ಲಿ ಈ ಥರ ನೋಡೋದೇ ಒಂಥರ ಖುಷಿ ಆಗುತ್ತೆ. ಬನ್ನಿ, ಇನ್ನೂ ಇದೇ ಥರ ಮುಂದೆ ಇನ್ನೂ ಬೇಜಾನಿದೆ. ಬನ್ನಿ ನೋಡ್ಕೊಂಬರೋಣ. ಆ ದೇವಸ್ಥಾನದ ಆಪೋಸಿಟಲ್ಲೇ ಇದೊಂದು ದೇವಸ್ಥಾನ ಕಾಣಿಸ್ತಾ ಇದೆ. ಬನ್ನಿ, ಇದು ಏನಂತ ನೋಡ್ಕೊಂಬರೋಣ. ದೇವಸ್ಥಾನದ ಹೆಸರು ಬಂದಿದ್ದು ಹೆಬ್ಬಾಗ್ಲು ಅಂತ. ಇಲ್ಲಿ ಏನೇನೋ ಬರೆದಿರೋ ಪ್ರೂಫ್ಗಳಿದೆ. ಕನ್ನಡದಲ್ಲಂತ ಒಂಥರ ಹಳೆ ಕನ್ನಡ ರೂಪದಲ್ಲಿ ಬರೆದಿದ್ದಾರೆ ಇದೆಲ್ಲ. ಇದು ಕಂಬಿಗಳು ಈ ಥರ ಸಪೋರ್ಟ್ ಮಾಡಿರ್ತಾರೆ. ಇಲ್ಲೊಂದು ಬರೆದಿದ್ದಾರೆ. ಈ ಥರ ಬರೆದಿರೋ ಜಾಗದಲ್ಲಿ ಈ ಥರ ಗ್ಲಾಸ್ ಹಾಕಿದ್ದಾರೆ. ಯಾಕಂದರೆ ಮಳೆ ಬಂದು ಅದೆಲ್ಲ ಅಳಿಸೋಗ್ಬಾರ್ದು ಅಂತ. ಇದೇ ರೀತಿ ತುಂಬ ಈ ಕಡೆ ಎಲ್ಲ ಬರೆದಿದ್ದಾರೆ. ತೋರಿಸ್ತೇನೆ ನಿಮ್ಗೆ ಇವಾಗ ಹಿಂಗೆ ಬರೆದಿದ್ದಾರೆ ಅಂತ. ನನಗೆ ಇದು ಹಿಂದಿ ಬರೆದಿರೋ ಥರ ಕಾಣಿಸ್ತಿದೆ. ಇದೇ ಥರ ಇಷ್ಟೊಂದು ಏನು ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಬರೀತಾಯಿದ್ರು. ಈ ಥರ ಎಲ್ಲ ಯಾಕೆ ಬರೆದಿದ್ದಾರೆ ಅಂದರೆ, ಆಗಿನ ಕಾಲದಲ್ಲಿ ಪೆನ್ನು ಪೇಪರ್ ಅಂತೆಲ್ಲ ಏನು ಇರ್ತಾ ಇರಲಿಲ್ಲ. ಈ ಥರ ಬಂಡೆ ಕಲ್ಗಳಲ್ಲಿ ಮೇಲ್ಗಡೆ ಬರೆದ್ರೆ ನಮ್ಮ ಮುಂದಿನ ಪೀಳಿಗೆಗಳು ಇದನ್ನೆಲ್ಲ ನೋಡ್ಬೋದಾಗಿತ್ತು ಅಂತ ಒಂಥರ ಮೆಸೇಜ್ ಕಳಿಸೋ ರೀತಿ ಅವರು ಬಂಡೆ ಕಲ್ ಮೇಲೆ ಈ ಥರ ಎಲ್ಲ ಬರೀತಾಯಿದ್ರು ಅವರು. ಎಲ್ಲ ದೇವಸ್ಥಾನಗಳಿಗೂ ಗರುಡಗಂಬ ಇರದೇ ಇರ್ತಾಯಿತ್ತು. ಆದರೆ ಈ ದೇವಸ್ಥಾನದಲ್ಲಿ ಈ ಗರುಡಗಂಬಕ್ಕೆ ಒಂದು ಗೋಪುರನೇ ಕಟ್ಟಿದ್ದಾರೆ. ಇದು ಕೂಡ ತುಂಬ ವರ್ಷಗಳ ಹಳೆಯದು. ಯಾರು ಹೋಗ್ಬಾರ್ದು ಅಂತ ಹಾಕಿದ್ದಾರೆ. ನೋಡೋಣ ಹೋಗಿ. ಗರುಡಗಂಬದಲ್ಲೂ ಏನೋ ಬರೆದಿದ್ದಾರೆ.
ಇದೆಲ್ಲ ತೆಲುಗು ಥರ ಕಾಣಿಸ್ತೈತೆ ನನಗೆ. ಆಗಿನ ಕಾಲದಲ್ಲಿ ಯಾವುದೇ ರೀತಿ ಮಷಿನ್ಗಳು ಇರ್ತಾ ಇರಲಿಲ್ಲ, ಆದರೆ ನೋಡಿ ಕೈಯಲ್ಲಿ ಹೆಂಗೆ ಕೆತ್ತಿದ್ದಾರೆ ಅಂತ. ಬಂಡೆ ಮೇಲೆಲ್ಲ ನೋಡಿ ಹಿಂಗೆ ಕೆತ್ತಿದ್ದಾರೆ ಅಂತ. ಇದು ಇಲ್ಲಿನ ಸೆಕೆಂಡ್ ಸ್ಟೆಪ್, ಎಂಟ್ರೆನ್ಸ್ ಆಗ್ತಾ ಇದೀವಿ. ಹೋಗ್ತಾ ಇರಬೇಕು. ಇಲ್ಲಿಂದ ಫೈನಲ್ ಸ್ಟೆಪ್ ಇಡೋಣ. ಇದೇ ದೇವಸ್ಥಾನ ಈ ಥರ ಕಾಣಿಸೋದು ಎಂಟ್ರೆನ್ಸ್ ಆದಾಗ. ಅದೇ ರೀತಿ ಈ ಥರ ಒಳಗಡೆ ಹೋದಾಗ ತುಂಬ ಜನಗಳು ಇಲ್ಲಿಂದ ಬಂದು ರೆಸ್ಟ್ ಮಾಡ್ಕೊಳ್ತಲೇ ಇರ್ತಾರೆ. ನಮ್ಮ ಬಾಸ್ ಇಬ್ಬರು ಆಗಲೇ ಹೋಗಿ ನಿಂತ್ಕೊಬಿಟ್ಟಿದ್ದಾರೆ. ಫುಲ್ಲು ಏನೋ ಪ್ಲ್ಯಾನ್ ಮಾಡೋದಾರ ಮಾಡ್ತಾವ್ರೆ. ಏನೋ ಇಡೀ ಊರೇ ತೊಗೊಬಿಡ್ತಾರ ಪ್ಲ್ಯಾನ್ ಮಾಡ್ತಾವ್ರೆ ಇವರು ಅಂತ ಇಲ್ಲಿ ನಿಂತ್ಕೊಂಡು. ಅದೇನು ಸ್ಕೆಚ್ ಆಗ್ತಾರೆ ಗೊತ್ತಿಲ್ಲ. ಇಲ್ಲ, ನಮ್ಮ ಕಿರಣ್ ಅವ್ರು ಹೇಳಿದ್ರಲ್ವಾ ಬೆಟ್ಟ ಹತ್ತಕ್ಕಾಗಲ್ಲ ಅಂತ. ನಾವೇನೋ ಅಂತ ಅಂದ್ಕೊಂಡಿದ್ವಿ, ಫಸ್ಟ್ ಟೈಮ್ ಅಲ್ವಾ ಬಂದಿರೋದು, ಅದಕ್ಕೋಸ್ಕರ ನಾವೇನೋ ಅಂತ ಅಂದ್ಕೊಂಡ್ವಿ. ಆರಾಮಾಗಿ ಹತ್ಬೋದು. ಅಂದರೆ ನಮ್ಮ ಕಿರಣ್ ಅವರು ತುಂಬ ಸ್ಲಿಮ್ ಆಗಿದಾರಲ್ವಾ, ಆದ್ದರಿಂದ ಅವರು ಹಂಗೆ ಹೇಳ್ತಾ ಇದ್ದಾರೆ ಅನಿಸುತ್ತೆ. ಇವರು ಸ್ಲಿಮ್ ಅಂತ ಹೇಳಿದ್ರಲ್ಲ, ಅವ್ರು ಯಾವ ರೀತಿ ಸ್ಲಿಮ್ ಆಗೋರೆ ಅಂತ ನೀವು ಬಂದಮೇಲೆ ಬೇಕಾದ್ರೆ ಹಳೆ ನೀವು ನೋಡಿರೋ ವಿಡಿಯೋದಲ್ಲಿ ನೋಡ್ಬೋದು. ಸಖತ್ ಸ್ಲಿಮ್ ಇದ್ದಾರೆ ಅವರಂತೂ. ಅವ್ರು ಹೇಳಿರೋ ಇದು ಬಿಲ್ಡಪ್ ನೋಡಿದ್ರೆ ನಾವು ಈ ಬೆಟ್ಟ ಹತ್ಬೇಕಾದ್ರೆ ಒಂದು 2 ಅವರ್ 3 ಅವರ್ ಆಗುತ್ತೆ ಅನ್ಕೊಬಿಟ್ಟಿದ್ವಿ. ನೋಡ್ರೆ ನಾವು ಒಂದು 45 ಮಿನಿಟ್ಸ್ ಬಿಟ್ಟು ತೊಗೊಂಡೋಣ. 45 ಮಿನಿಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಸೆಕ್ಯೂರಿಟಿಂಗ್ ಕೇಳಿದ್ದಕ್ಕೆ ಇದೇ ಲಾಸ್ಟು, ಇಲ್ಲೇ ಇರೋದು ಅಂತಂದರು. ಇನ್ನು ಗೊಮ್ಮಟೇಶ್ವರ ನೋಡ್ಕೊಬರಕ್ಕೆ ಹೋಗೋಣ. ಅಲ್ಲಿವರೆಗೂ ಇವ್ರನ್ನ ನೋಡೋಣ ಬನ್ನಿ. ಇವಾಗ ಮಾಡ್ಬೇಕಂತ ಅದರಲ್ಲಿ ಹೀಗೆ ಅದನ್ನು ಮಾಡಿದ್ವಿ. ಈಗ ನಾನು ನಿಮಗೆ ಗೊಮ್ಮಟೇಶ್ವರ ಅವರ ಅಣ್ಣನ ವಿಗ್ರಹ ತೋರಿಸ್ತೀನಿ. ಯಾಕಂದರೆ ಅದು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ನಾವು ನೆಕ್ಸ್ಟ್ ಇವಾಗ ಅಲ್ಲೇ ಹೋಗ್ತಾ ಇರೋದು, ಅದನ್ನು ತೋರಿಸ್ತೀನಿ ನಿಮ್ಗೆ. ಇವಾಗ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದೇ ಗೊಮ್ಮಟೇಶ್ವರ ಅಣ್ಣನ ದೇವಸ್ಥಾನ. ಅವ್ರು ಅಲ್ಲಿ ನೆಲೆಸಿದ್ದಾರೆ. ಇವಾಗ ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ಸ್ಟೋರಿ ಹೇಳ್ತೀನಿ ನಿಮ್ಗೆ ಇವಾಗ. ಅದೇನು ಅಂತಂತಂದರೆ, ಗೊಮ್ಮಟೇಶ್ವರ ಅಣ್ಣ ಮತ್ತು ಗೊಮ್ಮಟೇಶ್ವರ ಅವರು ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. ಜಗಳ ಮಾಡೋ ಟೈಮಲ್ಲಿ ಗೊಮ್ಮಟೇಶ್ವರ ತಮ್ಮ ಆಗಿದ್ರು ತುಂಬ ಬಲಶಾಲಿಯಾಗಿರ್ತಾರೆ ಅಣ್ಣನಿಗಿಂತ. ಅವ್ರೇನು ಮಾಡ್ತಾರೆ ಅಂದರೆ, ತುಂಬ ಜಗಳ ಆಡ್ತಾ ಇರ್ಬೇಕಾದ್ರೆ ಅಣ್ಣನ ತೂದಿ ಎಸ್ಬಿಡ್ತಾರೆ. ಅವಾಗ ಅವರು ಕೋಪ ಮಾಡಿಕೊಂಡು, ನಾನು ನಮ್ಮ ತಮ್ಮಂಗೋಸ್ಕರ ಕಾಣಿಸ್ಲೇಬಾರ್ದು ಅಂದ್ಬಿಟ್ಟು ಅವರು ಕೆಳಗಡೆ ಹೋಗ್ತಾ ಇರ್ತಾರೆ. ಇವ್ರು ಯಾವಾಗಲೂ ನಮ್ಮ ಅಣ್ಣನ ನೋಡಬೇಕು ಅಂದ್ಬಿಟ್ಟು ಮೇಲ್ಗಡೆ ಬೆಳೀತಾ ಹೋಗ್ತಾರೆ. ವರ್ಷಕ್ಕೆ ಒಂದು ಸರಿ ಇಲ್ಲಿ ಮಹಾಪೂಜೆ ನಡೆಯುತ್ತೆ. ಅದು ಇದೇ ದೇವಸ್ಥಾನದಲ್ಲಿ. ಅವರು ಪ್ರತಿ ವರ್ಷ ಬೆಳೀತಾನೆ ಇರ್ತಾರೆ. ಅಣ್ಣ ಪ್ರತಿ ವರ್ಷ ಇಳಿತಾನೆ ಹೋಗ್ತಾರೆ. ಯಾಕಂದರೆ ತಮ್ಮ ಯಾವಾಗಲೂ ಅಣ್ಣನ ಹುಡುಕ್ತಾ ಇರ್ತಾರೆ. ಅಣ್ಣ ಯಾವಾಗಲೂ ತಮ್ಮನಿಗೆ ಕಾಣಿಸ್ಬಾರ್ದು ಅಂತ ಓದ್ಕೋತಾ ಇರ್ತಾರೆ. ಇದೇ ಇಲ್ಲಿನ ಹಿಸ್ಟ್ರಿ ಆಗಿದೆ. ಮತ್ತು ಇಲ್ಲಿ ಗೊಮ್ಮಟೇಶ್ವರ ಅವ್ರದ್ದು ಒರಿಜಿನಲ್ಸ್ಟು ಗೊಮ್ಮಟೇಶ್ವರ ಅಲ್ಲ, ಅವ್ರ ಒರಿಜಿನಲ್ಸ್ಟು ಬಾಹುಬಲಿ ಅಂತ. ಬನ್ನಿ ಇವಾಗ ಅವ್ರನ್ನ ನೋಡ್ಕೊಬರಕ್ಕೆ ಹೋಗೋಣ. ಫಸ್ಟು ಮಂಗಳಾರತಿ ತಗೊಳ್ಳಿ. ದೇವರಿದು ದೇವಸ್ಥಾನದ ಒಳಗಡೆ ಇವರು ದೇವಿ ಇರ್ತಾರೆ, ಶ್ರೀ ಕುಸುಮಂಡಿ ದೇವಿ ಅಂತ. ಆಶೀರ್ವಾದ ತಗೊಳ್ಳಿ ಎಲ್ಲರೂ. ಗೊಮ್ಮಟೇಶ್ವರ ಚಂದ್ರನಾಗ ತೀರ್ಥಕರ ಅಂತ ಇವರು. ಇದು ಒಳಗಡೆ ಇರೋ ದೇವಸ್ಥಾನ ಆಯಿತು. ಬನ್ನಿ ನೋಡ್ಕೊಬರೋಣ. ನಮಗೆ ಒಳಗಡೆ ಎಲ್ಲ ಈ ಥರ ಕಾಣಿಸುತ್ತೆ. ಈ
ಥರ ಗುಹೆಯಲ್ಲಿ ಯಾರು ಎಂಟ್ರೆನ್ಸ್ ಆಗ್ಬಿಡೋದು ಅಂತ ಇಟ್ಟಿದ್ದಾರೆ. ಇದು ಏನಕ್ಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಅದೇ ಸುಮಾರು ಗೊಮ್ಮಟೇಶ್ವರ ವಿಗ್ರಹಗಳ ಥರ ಕಾಣಿಸ್ತಾ ಇದೆ. ಅದು ಆಮೇಲೆ ಅವೆಲ್ಲ ಒಬ್ಬೊಬ್ಬರು ಸ್ಟ್ಯಾಚುಗಳು ಅದೆಲ್ಲ ಒಂದೇ ಥರ ಒಬ್ಬೊಬ್ಬರು ಆಚಾರ್ಯಗಳು ಮಾಡಿರುವಂಥ ಗೊಮ್ಮಟೇಶ್ವರಿಗೆ ಒಬ್ಬರು ಹೊರ್ಕೊಂಡಿರ್ತಾರೆ ಆಚಾರ್ಯಗಳು. ಈ ಥರ ಮಾಡಿಸಿ ಶ್ರೀಧರ್ಮನಾಥ ಅಂತ ಮೇಲ್ಗಡೆ ಎಲ್ಲ ಬರೆದಿರ್ತಾರೆ. ಒಬ್ಬೊಬ್ಬರು ಹರಕೆ ಹೊರ್ಕೊಂಡಿರ್ತಾರೆ. ನಾನು ಈ ಥರ ವಿಗ್ರಹ ಮಾಡಿಸಿ ದೇವ್ರ ಹತ್ರ ಇರ್ತೀನಿ ಅಂತ. ಹಾಂ ಅವರೇ ಸಾಂಗ್ ಹಾಕ್ಬಿಟ್ಟು ಹಾಕ್ತೀನಿ ಬಿಡು ಅಷ್ಟೇ. ಬುದ್ಧ ದೇವಸ್ಥಾನ. ಇಷ್ಟೊತ್ತವರೆಗೂ ನಾವು ಕಾಯ್ತಿರುವಂಥ ಟೈಮ್ ಬಂದೇ ಬಿಡ್ತು. ಅದೇನಾದರೂ ನಿಮಗೆಲ್ಲ ತೋರಿಸ್ತೀನಿ ಇವಾಗ, ನೀವೇ ನೋಡಿ. ಇದೇ ಗೊಮ್ಮಟೇಶ್ವರ ವಿಗ್ರಹ ಅವರು. ಇವರ ಒರಿಜಿನಲ್ ಹೆಸರು ಬಂದು ಬಾಹುಬಲಿ ಅಂತ. ಬನ್ನಿ ನೋಡೋಣ ಇವಾಗ, ಅವರು ಫುಲ್ಲಾಗಿ ನೋಡೋಣ ಇವಾಗ. ನಾವು ಇಷ್ಟೊತ್ತವರೆಗೂ ಕಾಯ್ತಾ ಇದ್ವಲ್ಲ, ಅದೇ ವಿಗ್ರಹ ಇದು. ನೋಡೋಕ್ಕೆ ಎಷ್ಟು ಹೈಟಾಗಿದೆ. ಇದೇ ವಿಗ್ರಹ ನಾವು ಇಷ್ಟೊತ್ತವರೆಗೂ ನೋಡೋಕ್ಕೋಸ್ಕರ ಕಾಯ್ತಾ ಇದ್ದು. ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಧರ್ಮಸ್ಥಳಕ್ಕೆ ಹೋಗೋ ಜರ್ನಿಗೆ ಕಂಟಿನ್ಯೂ ಆಗ್ತಾ ಅಂತ ಹೇಳ್ತಾ ಮುಂದಿನ ವಿಡಿಯೋವರೆಗೂ ನಿಮಗೆಲ್ಲ ಥ್ಯಾಂಕ್ ಯು ಗುರು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.